ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಮಂಗಳವಾರ. ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನೋಡಿ ನನ್ನ ಮಗ ಮುರಳಿ ಕೃಷ್ಣ ಏನು ಮಾಡ್ತಿದ್ದಾನೆ ಅಂತ ನಂದು ಫೋಟೋ ಆಲ್ಬಮ್ ಇದೆ, ನನಗೆ ಅವನಿಗೆ ಬೀರಲ್ಲಿ ಸಿಕ್ತು. ತೊಗೊಂಡ್ಬಿಟ್ಟು ಹೆಂಗೆ ಫೋಟೋಸ್ ಎಲ್ಲ ಹೆಂಗೆ ಹೊರಗಡೆ ತೆಗೆದು ಹೆಂಗೆ ಅರ್ಧ ಆಗ್ತಿದ್ದಾನೆ ಕೊಡು ಸುಮ್ಮನೆ ಅವರೇ ತರಲೆ ಮಾಡ್ತೀನಿ. ಬಾ ಕೆಳಗೆ ಬಾ. ನೋಡಿ ಇಸ್ಕೊಂಡ್ಬಿಟ್ಟು ಕೆಳಗೆ ಎಷ್ಟು ಜೋರಾಗಿ ಅಳ್ತಿದ್ದಾನೆ. ಅದಾದ ನಂತರ ಹೊರಗಡೆ ಹೋದ ಅವನು ಆಟ ಆಡೋಕ್ಕೆ. ನಾನು ಇವತ್ತು ಬೆಳಿಗ್ಗೆ ಪಲಾವ್ ಮಾಡೋಣ ಅಂತ ಹೇಳಿ ಪಲಾವ್ಗೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಯಾಕೆ ಟಿಫನ್ ಇವತ್ತು ಲೇಟ್ ಆಗಿಬಿಡ್ತು, ಯಾಕಂದರೆ ಪಾಪು ಬಟ್ಟೆ ಎಲ್ಲ ಬೆಡ್ಶೀಟ್ಸ್ ಎಲ್ಲ ಇದ್ವು, ಅದನ್ನೆಲ್ಲ ತೊಳೆದಾಕಿ ಬರೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಹಾಗಾಗಿ ನಾನು ಸ್ವಲ್ಪ 9 ಗಂಟೆಗೆ ಟಿಫನ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ರಾತ್ರಿ ಪಲಾವ್ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ. ಬೆಳಿಗ್ಗೆ ಎದ್ದಾಗ ಪಲಾವ್ ಮಾಡೋಣ ತರಕಾರಿ ಇದೆ ಅಂತ ನೋಡಿಬಿಟ್ಟು ಬಟಾಣಿ ಕಾಳು ನೆನೆಸಿದ್ದೀನಿ. ಬೆಳಿಗ್ಗೆ ಪಲಾವ್ ಮಾಡೋಕ್ಕೆ ಬಟಾಣಿ ಕಾಳು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಂಡೆ. ಯಾಕಂದರೆ 2 ವಿಷಲ್ ಹಾಕ್ಸ್ಬಿಟ್ರೆ ಅದು ಅಲ್ಲೇ ಜಾಸ್ತಿ ಸ್ಮೂತ್ ಆಗಿಬಿಟ್ರೆ ಮತ್ತು ಪಲಾವೆಲ್ಲ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಒಂದು ವಿಷಲ್ ಹಾಕ್ಸ್ಕೊಂಡ್ಬಿಟ್ಟು ನಾನು ಬಟಾಣಿ ಕಾಳನ್ನ ಕೂಡ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹಾಕ್ಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಪಲಾವ್ ಆ್ಯಡ್ ಮಾಡೋಣ ಅಂತೇಳಿ ಈಗ ತರಕಾರಿ ಎಲ್ಲ ಇಟ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಅದು ಪಲಾವ್ಗೆ ಮುಚ್ಚಿಟ್ಬಿಟ್ಟೆ. ಅಷ್ಟೊತ್ತಿಗೆ ಅಪ್ಪಾಜಿ ಹೋದ್ರು ಅಂತೇಳಿ ಅವರು ಟಿಫನ್ ಮಾಡಲಿಲ್ಲ, ಬೇಗ ಫೋನ್ ಬಂತಂತ ಅದೇ ಆಫೀಸ್ ಕಡೆಯಿಂದ. ಯಾಕಮ್ಮ ಈಗ ನೋಡಿ ಪಾಪನೂ ಕೂಡ ಅಳ್ತಾ ಇತ್ತು. ಅದೇ ಟೈಮಲ್ಲಿ ಅವನ್ನ ಇಟ್ಕೊಂಡೆ. ಅವ್ನು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳಿ ಅವನು ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಪಾಪ ಅವಳು ಜೋರ ಮಾಡ್ತಿದ್ಲು. ಅವನ್ನ ಕೆಳಗೆ ಇಳಿಸ್ಬಿಟ್ಟು ನಾನು ಅವಳನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದೆ. ನಾನು ಹೊಟ್ಟೆ ಇಸ್ಕೊಂಡ ನೀನು ಇವತ್ತೂ ಕೂಡ ಅವನು ಪಾಪಗೆ ಸಿರಪ್ ಹಾಕೋ ಟೈಮಲ್ಲಿ ಬಂದು ಸಿರಪ್ನ ಕುಡಿಸ್ತಾನೆ. ಬಾಯಿ ತುರಿಕ್ ಪಡ ಬಿಡು, ನಾನು ಕುಡಿಸ್ತೀನಿ. ಕೊಡು ಆಮೇಲೆ ಇಬ್ಬರನ್ನ ಸಮಾಧಾನ ಮಾಡಿಬಿಟ್ಟು ಅಷ್ಟೊತ್ತಿಗೆ ಪಲಾವು ಆಗಿತ್ತು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಟಿಫನ್ ಮಾಡ್ಸೋಣ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅವಾಗ ಟಿಫನ್ ಮಾಡಿಸೋದಕ್ಕೆ ಅವಾಗ 10:15 ಆಗಿತ್ತು ಸಮಯ. ನೋಡ್ರಿ, ಮೊಬೈಲ್ ಕೊಡ್ತಿದ್ದಕ್ಕೆ ಹೆಂಗೆ ಮೊಬೈಲ್ ಕೊಡಮ್ಮ, ನನಗೆ ಮೊಬೈಲ್ ಕೊಡೋ ಅಂತೇಳಿ ಮೊಬೈಲ್ ನೋಡ್ಬೇಕಂತ ಅವ್ನು ಊಟ ಮಾಡೋಕ್ಕೆ.
ಸುಮ್ಮನೆ ಸುಮ್ಮನೆ ಮನೆ ಕಲ್ತಿಯಾ? ನೀನು ಬಂದಿದೆಯಲ್ಲ ಬಾಸ್. ಟಿಫನ್ ತಿನ್ನಿಸಿ ಎಲ್ಲ ಕೆಲಸ ಮಾಡಿದೆ. ಅದಾದಮೇಲೆ ಪಾಪುಗೆ ಸ್ನಾನ ಮಾಡ್ಸೋಣ ಅಂತ ಹೇಳಿ ಅವಳಿಗೆ ಸ್ನಾನ ಮಾಡ್ತಿದ್ದೀಯಾ. ಮತ್ತೆ ಅಷ್ಟೊತ್ತಿಗೆ ಅವನು ಎಷ್ಟು ಮತ್ತೆ ಹೊರಗಡೆ ಹೋಗ್ಬಿಟ್ಟು 2 ಪಾಟ್ ಇದ್ದಾವೆ. ಆ ಚಾಕ ಇಟ್ಕೊಂಡಿದ್ದಾನಲ್ಲ ಕೈಯಾಗೆ ತಗೊಂಡೋಗಿ ಆ ಗಿಡಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದ. ಮತ್ತೆ ನಾನು ರೂಮಲ್ಲಿ ಹೋಗಿ ಪಾಪುನ ಮನಗಿಸಿ ಬರೋ ಅಷ್ಟೊತ್ತಿಗೆ ಮತ್ತೆ ಕಿಚನಲ್ಲಿ ಹತ್ತಿ ಕೂತ್ಕೊಂಡಿದ್ದಾನೆ. ಯಾಕೆ ಕೂತ್ಕೊಂಡಿದ್ದಾನೆ? ನೈಸ್ ಪುಡಿ ಉಪ್ಪಿರುತ್ತೆ ಡಬ್ಬಿನಲ್ಲಿ, ಅದನ್ನೆಲ್ಲ ಹಾಕೋದಕ್ಕೆ ಕೂತ್ಕೊಂಡಿದ್ದಾನೆ. ಎಲ್ಲ ಸ್ವಲ್ಪ ಹತ್ತಿ ನೋಡಿ ನಾವು ಬರೋ ಅಷ್ಟೊತ್ತಿಗೆ ಪಾಪು ಮನಸ್ಸು ಬರೋ ಅಷ್ಟೊತ್ತಿಗೆ ಆ ಕೆಲಸ ಮಾಡೋಕ್ಕೆ ಕೂತ್ಕೊಂಡಿದ್ದ. ಅದಕ್ಕೆ ಒಂದು ತಡಿಲಾರ್ದೆ ನಾನೇನು ಮಾಡಿದೆ, ಅವನ್ನ ರೆಡಿ ಮಾಡಿಬಿಟ್ಟು ಅಂಗನವಾಡಿ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಬಂದು ಕರ್ಕೊಂಡು ಹೋಗ್ತಾರೆ, ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಅವನು ಮತ್ತೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಅಂಗನವಾಡಿ ಕಳಿಸ್ತೀನಿ ಅವನು. ಏನು ಒಂದು ಸಾಕು ವಾಪಸ್ ಅಲ್ಲೆಲ್ಲ ಬಿಡಬಾರ್ದಾ? ಎಲ್ಲಿ ನೋಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈಗ ಮುರಳಿ ಕೃಷ್ಣನೂ ಕೂಡ ಕಳಿಸ್ತಾ ಇತ್ತು. ಮತ್ತು ಮನೆ ಕೆಲಸ ಏನೂ ಆಗಿರಲಿಲ್ಲ ಬೆಳಿಗ್ಗೆಯಿಂದನೇ. ಅವೆಲ್ಲ ಒಳಗೆ ಪಾಪನು ಕೂಡ ಮಲಗಿಸ್ಬಿಟ್ಟು ಈಗ ಮನೆ ಕೆಲಸ ಎಲ್ಲ ಮಾಡಿ ಆಗಲೇ ಅವನು ಪಾಪುಗೆ ಸ್ನಾನ ಮಾಡ್ಸೋಕೆ ಹೋದಾಗ ಅವನು ಆ ಥರ ಗಿಡಗಳನ್ನೆಲ್ಲ ಕಟ್ ಮಾಡಿ ಕಸ ಎಲ್ಲ ಹಾಕ್ಬಿಟ್ಟಿದ್ದೆ ಬರೋ ಅಷ್ಟೊತ್ತಿಗೆ. ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಿದ್ದೀನಿ. ಅವನು ಅಂಗನವಾಡಿಯಿಂದ 3 ಗಂಟೆಗೆ ಬಿಡ್ತಾರೆ. ಮೇಡಮ್ ಕೆಳಗಡೆ ಮತ್ತೆ ಬಂದು ಅವನು ಬ್ಯಾಗ್ ಆಟ ಆಡೋಕ್ಕಂತ ಕೊಟ್ಟಿರ್ತಾರಲ್ವ, ಅವನ್ನೆಲ್ಲ ಬ್ಯಾಗಲ್ಲಿ ತುಂಬ್ಕೊಬಂದು ಮಮ್ಮಿ ನನ್ನ ಹತ್ರ ತೋರಿಸ್ತಾ ಇದ್ದ. ಅಮ್ಮ ನೋಡಿ ನಾನೇನೆಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿ. ಯಾಕೆ ತಂದೆ? ಅವ ಅಂಗನವಾಡಿಗೆ ಎಲ್ಲರಿಗೂ ಆಟ ಆಡೋಕ್ಕೆ ತಾನೇ ಕೊಡೋದವರು. ನಮ್ಮ ಇವನ್ನೆಲ್ಲ ಯಾಕೆ ತಂದಪ್ಪ ನೀನು? ಯಾಕೆ ತಂದೆ? ಅವ್ರ ಟೀಚರ್ ಕೇಳ್ದೆ ಹಂಗೆ ಇಟ್ಕೊಬಂದ. ಯಾಕೆ ತಂದೆ ಗುಂಡ ಇವನ್ನೆಲ್ಲ ನೀನು? ಆಟ ಆಡ್ಬೇಕು ಸರಿ, ನಿನ್ನ ವಿಧವಲ್ಲ, ಅವನ್ನೆಲ್ಲ ಯಾಕೆ ತಂದೆ ನೋಡು. ಅಮ್ಮ ನೀ ಯಾಕೆ ತಂದಪ್ಪ? ಯಾಕೆ ತಂದೆ? ತರಬಾರ್ದವ ನೀನು. ಓಡಾಡ್ತಾಂಡ ವಾಪಸ್ಸ ಸರಿನಾ? ಸಂಜೆ ಹಬ್ಬ ಬಂದಿದ್ರು, ಅವರಿಗೆ ನಾನು ಟೀ ಮಾಡ್ತಾಯಿದ್ದೀನಿ. ಟೀ ಮಾಡ್ಕೊಂಡು ಮನೆಯಲ್ಲಿ ಹಾಲು ಖಾಲಿ ಆಗಿಬಿಟ್ಟಿತ್ತು ಬೆಳಿಗ್ಗೆನೇ. ನಾವು ಅದೇ ಹಾಲು ಪೌಡ್ರ್ ಇತ್ತು, ಹಾಲು ಪೌಡ್ರ್ನಲ್ಲೇ ಅವ್ರಿಗೆ ಟೀ ಮಾಡೋಣ ಅಂತೇಳಿ ಫಸ್ಟ್ ಬಿಸಿನೀರನ್ನ ಕಾಸ್ಕೊಂಡ್ಬಿಟ್ಟು ಹಾಕಿಟ್ಕೊಂಡು ಹಾಲು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿದ ಮೇಲೆ ನಾನು ಮತ್ತೆ ಸ್ಟವ್ ಮೇಲೆ ಟೀ ಪಾತ್ರೆಯಲ್ಲಿಟ್ಟು ಟೀ ಮಾಡ್ತಾಯಿದ್ದೀನಿ. ಏನು ಒಂಚೂರು?
ಏನಪ್ಪ ಪೌಡ್ರಾ? ಆ ಹಾಲು ಪೌಡ್ರು ಪಾಕೆಟ್ ಕೈಯಲ್ಲಿ ನೋಡಿದರೆ ಬಿಡೋದಿಲ್ಲ. ಅವನು ಸ್ವಲ್ಪ ನನಗೆ ಕೊಡು ತಿಂತೀನಿ ಅಂತ ಹೇಳಿ ಬಂದು ಇಸ್ಕೊಂಡು ತಿಂದ್ಬಿಡ್ತಾನೆ. ಅಷ್ಟು ಇಷ್ಟಪಡ್ತಾನೆ ಹಾಲು ಪುಡಿನ. ಹೊರಗಡೆ ಮೋಡ ಇದ್ರಿಂದ ಬಿಸಿಲೇ ಸರಿಯಾಗಿ ಬಂದಿಲ್ಲ ಮನೆಯೊಳಗೆ, ಹಾಗಾಗಿ ವಿಡಿಯೋ ಅಷ್ಟು ಬ್ರೈಟ್ನಾಗಿ ಬರ್ತಾ ಇಲ್ಲ. ಪ್ಲೀಸ್ ಯಾರು ಏನು ಅಂದ್ಕೋಬೇಡಿ. ಯಪ್ಪ ಇದು ಎಂತ ಹಬ್ಬ, ರಂಗಳ್ಳಿಗೆ ಹೋಗಿದ್ದೀನ ಬಂದಿದ್ದಲ್ಲ. ಇಲ್ಲ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಈ ವಾಟರ್ ಏರ್ ಪೆಟ್ರೋಲ್ ಇತ್ತು ಕ್ಲಚ್ ಬುಷ್ಗಳು ಗಾಡಿ ಪರ್ಚೇಸ್ ಮಾಡ್ತಿದ್ದು ಗಾಡಿ ಚೆನ್ನಾಗಿಲ್ಲ ಇದು ಹೋಗಿದೆ ಏನು ಒಂಚೂರು? ಏನಪ್ಪ ಪೌಡ್ರಾ? ನಾವು ಕೈಗೆಷ್ಟು 3 ಟೈರ್ ಹಾಕ್ಸಿರೋದು ಈ ಸರ್ತಿ ನೀವು ಕೊಡಲ್ಲ ಹೊಡಿತಿರ್ತೀವಲ್ಲ. ಟೀ ಕುಡಿದಾದ್ಮೇಲೆ ಅಪ್ಪ ಊರಿಗೆ ಹೋದರು. ಸಿಲಿಂಡ್ರ್ ಖಾಲಿ ಆಗಿತ್ತು ಅಂತ ಬಂದಿದ್ದರು. ಮತ್ತು ಅದು ಗಾಡಿ ಸರ್ವಿಸಿಗೆ ಬಿಟ್ಟಿದ್ರು. ನೈಟ್ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ಮುದ್ದೆಯನ್ನು ಮಾಡ್ಕೊಳ್ತಿದ್ದೀನಿ. ಇವತ್ತು ನಾನು ಬಾಯ್ಲರ್ ಚಿಕನ್ನು ಹೋಗಿದ್ರು ಫಾರಮ್ ಕೋಳಿ. ನಾವು ಫಾರಮ್ ಕೋಳಿ ಚಿಕನ್ ಭಾಳ ಇಷ್ಟಪಡ್ತೀವಿ. ಹಾಗಾಗಿ ಅಲ್ಲಿ ಹೋಗಿದ್ದಕ್ಕೆ ಅವರು ಫಾರಮ್ ಕೋಳಿ ಲೇಟಾಗಿ ಹೋಗಿದ್ದಕ್ಕೆ ಅವರು ಫಾರಮ್ ಕೋಳಿ ಎಲ್ಲ ಖಾಲಿಯಾಗಿದೆ ಅಂತೇಳಿ ಬಾಯ್ಲರ್ ಚಿಕನ್ನೇ ಕೊಟ್ಟು ಕಳಿಸಿದ್ರು. ಅದನ್ನು ಗಟ್ಟಿಗೆ ಹಂಗೆ ಗ್ರೇವಿ ಮಾಡ್ದಂಗೆ ಮಾಡ್ಕೊಂಡ್ಬಿಟ್ಟು ಮುದ್ದೆನೂ ಅನ್ನ ಮಾಡಿದ್ದೆ ಜೊತೆಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಹೇಳ್ತೀನ. ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.